Hello guys, welcome back to my channel English with GB Raj sir. Today I am going to give you some tips for maintaining our good health. Before that, those who are new here, those who have not yet subscribed to my channel, please subscribe and press the bell icon. Okay, let's begin. Uh, how to tips for maintaining uh, good health. Tips for maintaining our good health is the topic. ಅಂದರೆ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲು ಏನು ಮಾಡಬೇಕು, ಕೆಲವು ಸಲಹೆಗಳು. ಫಸ್ಟ್ ಒನ್, ಈಟ್ ಹೆಲ್ತಿ ಫುಡ್. ಈಟ್ ಹೆಲ್ತಿ ಫುಡ್, ಈಟ್ ನ್ಯೂಟ್ರಿಷಿಯಸ್ ಫುಡ್ ವಿತ್ ಲಾಟ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಆ್ಯಂಡ್ ಫುಡ್ ಕಂಟೈನಿಂಗ್ ಕಾರ್ಬೋರೇಟ್ ಆಯಿಲ್ ಆ್ಯಂಡ್ proteins, especially proteins. You have to take green leaves and curds also, and then drink plenty of water. That means you have to stay hydrated. ಸಾಕಷ್ಟು ನೀರು ಕುಡಿಬೇಕು. ವಿ ಹ್ಯಾವ್ ಟು ಡ್ರಿಂಕ್ ಎನಫ್ ವಾಟರ್. ಒಳ್ಳೆಯ ಆಹಾರ ತಗೊಳ್ಳೋದ್ರ ಜೊತೆಗೆ ನ್ಯೂಟ್ರಿಷಿಯಸ್ ಅಂದರೆ ಪುಷ್ಟಿಕರವಾದ ಆಹಾರ ತಗೊಳ್ಳೋದ್ರ ಜೊತೆಗೆ ಹಣ್ಣು ಹಂಪಲು ತರಕಾರಿ ತಗೊಳ್ಳೋದ್ರ ಜೊತೆಗೆ ನಾವು ಸಾಕಷ್ಟು ನೀರು ಕುಡಿಬೇಕು. ದಿನ 2 ಲೀಟ್ರ್ ಆದರೂ ನೀರು ಕುಡಿಬೇಕು, 2ರಿಂದ 3 ಲೀಟ್ರ್. ನೆಕ್ಸ್ಟ್ ಒನ್, ಎಕ್ಸಸೈಸ್ ರೆಗ್ಯುಲರ್ಲಿ. ಐದರ್ ವಾಕ್, ಜಾಗ್, ಸೈಕಲ್, ಎನಿ ಫಿಸಿಕಲ್ ವರ್ಕ್. ಅಂದರೆ ಏನಾದರೂ ಪ್ರತಿನಿತ್ಯ ಕೆಲಸ ಮಾಡಬೇಕು. ನಾವು ದೈಹಿಕ ಕೆಲಸಗಳನ್ನು ಮಾಡಬೇಕು. ವ್ಯಾಯಾಮ ಮಾಡಬೇಕು, ಸೈಕಲ್ ಹೊಡಿಬೇಕು, ಜಾಗ್ ಮಾಡಬೇಕು, ಅಥವಾ ಮನೆಯಲ್ಲೇ ಏನಾದರೂ ಕೆಲಸಗಳನ್ನು, ಅದು ಯಾವುದೇ ಕೆಲಸ ಆಗಲಿ, ಕೈಯಿಂದ ಕಾಲಿಂದ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ನೆಕ್ಸ್ಟ್ ಒನ್, ಮೇಂಟೈನ್ ಪರ್ಸನಲ್ ಹೈಜೀನ್. ನಮ್ಮ ಸ್ವಂತ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅಂದರೆ ನಮ್ಮ ಸ್ನಾನ ಮತ್ತು ನಮ್ಮ ಪ್ರದೇಶವನ್ನು, ಸುತ್ತಮುತ್ತಲ ಪ್ರದೇಶವನ್ನು, ನಮ್ಮ ಮನೆಯನ್ನು, ನಮ್ಮ ಪರಿಸರವನ್ನು ಚೊಕ್ಕಟವಾಗಿ ಇಟ್ಕೊಳ್ಳೋದು. ವಿ ಹ್ಯಾವ್ ಟು ಟೇಕ್ ಬಾತ್ ರೆಗ್ಯುಲರ್ಲಿ. ವಿ ಹ್ಯಾವ್ ಟು ಫಾಲೋ ಸಮ್ ಹೆಲ್ತಿ hygienic activities like keeping our room, our house, our environment clean. Next one is avoid harmful habits. ಅಂದರೆ ದುಷ್ಟಚಟಗಳನ್ನು ನಾವು ಅವಾಯ್ಡ್ ಮಾಡಬೇಕು, ಅದನ್ನು ತಪ್ಪಿಸ್ಬೇಕು. ಉದಾಹರಣೆಗೆ ಡ್ರಿಂಕಿಂಗ್ ಆಗಲಿ, ಅಥವಾ ಗ್ಯಾಮ್ಲಿಂಗ್ ಆಗ್ಬೋದು, ಅಥವಾ ಟೇಕಿಂಗ್ ಡ್ರಗ್ಸ್ ಆಗ್ಬೋದು. ಹಾಗೆಯೇ ಇವೆಲ್ಲ ಕೆಟ್ಟ ಅಭ್ಯಾಸಗಳು, ಅವುಗಳನ್ನ ಬಿಟ್ಬಿಡ್ಬೇಕು. ಡ್ರಗ್ಸ್ ತೊಗೊಳ್ಳೋದು, ಡ್ರಿಂಕ್ಸ್ ತೊಗೊಳ್ಳೋದು, ಬ್ಯಾಡ್ ಕಂಪ್ನೀಸ್ ಇರೋದು, ಇವೆಲ್ಲ ಬಿಡಬೇಕು. ಆಮೇಲೆ ಮುಂದಿನ ಒಂದು ಟಿಪ್ಸ್ ಅಂದರೆ ಮ್ಯಾನೇಜ್ ಸ್ಟ್ರೆಸ್. ನಮಗೆ ಸ್ಟ್ರೆಸ್ ಉಂಟಾದಾಗ ಸಾಕಷ್ಟು ನಿದ್ರೆ ಮಾಡಬೇಕು, ರೆಸ್ಟ್ ತೊಗೊಳ್ಬೇಕು. ನಾವು ಮನೋರಂಜನಾ ಚಟುವಟಿಕೆಗಳಲ್ಲಿ ಬೇರೆಯವ್ರ ಜೊತೆಗೆ ಮಾತಾಡೋದು, ಖುಷಿಯಾಗಿ ಮಾತಾಡೋದು, ಚರ್ಚೆ ಮಾಡೋದ್ರಿಂದ ನಾವು ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ವಿ ಹ್ಯಾವ್ ಟು ಮ್ಯಾನೇಜ್ ಸ್ಟ್ರೆಸ್ by taking rest or relaxation or walking or talking with our friends and relatives. Next one, have regular health checkup. ನಾವು ಡಾಕ್ಟ್ರ್ ಹತ್ರ ಆಗಿಂದಾಗೆ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು, ನಮ್ಮ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಹ್ಯಾವ್ ಎನಫ್ ಸ್ಲೀಪ್ ಎವ್ರಿ ಡೇ, 6 to 7 7 to 8 hours ಡೈಲಿ. ಪ್ರತಿನಿತ್ಯ 7ರಿಂದ 8 ಗಂಟೆ ಕಾಲ ನಿದ್ರೆಯನ್ನು ಮಾಡಬೇಕು. ಇದು ಆರೋಗ್ಯಕ್ಕೆ, ನಮ್ಮ ಬ್ಯಾಟ್ರಿಯನ್ನು ರೀಚಾರ್ಜ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಆಲ್.